ಈಚೆನ್ನೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಈಚೆನ್ನೂರು ಕೆರೆಗೆ ಯುಜಿಡಿ ಕೊಳಚೆ ಹರಿಸುತ್ತಿದ್ದು ಹೇಮೆ ಕುಡಿಯುವ ನೀರಿಗೆ ಮಿಶ್ರಣವಾಗುವ ಆತಂಕ ಎದುರಾಗಿತ್ತು. ಕೆರೆಗೆ ಯುಜಿಡಿ ಹರಿವು ನಿಲ್ಲಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಗರದ ಯುಜಿಡಿ ನೀರನ್ನ ಕಲ್ಲೇಗೌಡನ ಪಾಳ್ಯದ ಯುಜಿಡಿ ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಿಸಿದ ನೀರನ್ನು ರೈತರ ಉಪಯೋಗಕ್ಕೆ ಹರಿಸಲಾಗುತ್ತಿತ್ತು. ಆದರೆ ಪ್ರಸ್ತುತ ಇಡೇನಹಳ್ಳಿ ಬಳಿಯ ವೆಟ್ವೇಲ್ ಮೋಟಾರು ಕೆಟ್ಟು ಹೋದ ಪರಿಣಾಮ ಶುದ್ಧೀಕರಣ ಘಟಕಕ್ಕೆ ಹರಿಯದೆ ಈಚೆನ್ನೂರು ಬಳಿ ಹೇಮಾವತಿ ನಾಲೆಗೆ ಸೇರುತ್ತಿತ್ತು. ಜಿಲ್ಲಾಡಳಿತ ಎಚ್ಚರಿಸಿದ್ದರಿಂದ ನಾಲೆಗೆ ಹರಿಸುತ್ತಿದ್ದ ಯುಜಿಡಿ ನೀರನ್ನ ನಗರಾಡಳಿತ ಈಚೆನ್ನೂರು ಕೆರೆ ನಡುವೆ ಗೋಡೆ ನಿರ್ಮಿಸಿ ಒಂದು ಭಾಗಕ್ಕೆ ಅಂದಿನಿಂದ ಕೆರೆಗೆ ಬಿಡಲಾಗುತ್ತಿದೆ. ಕೂಡಲೇ ಗಮನ ಹರಿಸಿ ಬಂದು ಇಲ್ಲಿ ಏನಾಗ್ತಾ ಐತೆ, ರೈತರ ಪರಿಸ್ಥಿತಿ ಏನಾಗ್ತಾ ಐತೆ. ಮೊನ್ನೆ ಒಂದು 15-20 ಕುರಿನೂ ಸತ್ತೋಯವೆ ಆ ನೀರು, ಆ ಗಲೀಜು ನೀರು ಕುಡಿದು. ದಯಮಾಡಿ ಇದನ್ನು ನಮ್ಮ ರೈತರಾಗಿ ಬದುಕಕ್ಕೆ ಬಿಡಿ. ನಮ್ಮ ರೈತರು ದಂಗೆ ಇದ್ದರೆ ತುಂಬ ಕಷ್ಟ ಆಗುತ್ತೆ ಸರ್ಕಾರಕ್ಕೆ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ. ನೀವು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕೂಡಲೇ ಗಮನ ಹರಿಸಿ ಇದಕ್ಕೆ ಏನು ಬೇಕೋ ವ್ಯವಸ್ಥಿತವಾಗಿ ನೀವು ಮಾಡಿ. ನಾವು ತಿಪ್ಟೂರು ಕೆರೆ ನಾವು ಕೊಡಲ್ಲ ಅಂತ ಏನು ಹೇಳಿಲ್ಲ. ಕೆರೆ ತುಂಬಿಸ್ಕೊಳ್ಳಿ, ನೀರು ತುಂಬಿಸ್ಕೊಳ್ಳಿ, ತಿಪ್ಟೂರಿಗಾರು ಕೊಡಿ, ಎಲ್ಲಿಗಾರು ಕೊಡಿ. ಆಮೇಲೆ ನಮ್ಮ ಕೆರೆಗೆ ನೀರು ಹೊಡಿತಾ ಇಲ್ಲ. ಒಂದೇ ಒಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲ ಮೋಟ್ರು ಸ್ಟಾರ್ಟ್ ಮಾಡಿದರೆ ಕೆರೆ ತುಂಬಕ್ಕೆ 45ರಿಂದ 50 ದಿವಸ ಬೇಕು. ಎಲ್ಲ ಮೋಟ್ರುಗಳು ಓಡಿರೆ. ಇವರು ಎಲ್ಲೋ ಒಂದು 40 ಹೆಚ್ಚಿದೋ 25 ಹೆಚ್ಚಿದೋ ಒಂದು ಮೋಟ್ರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ಮೋಟ್ರಲ್ಲಿ ನೀರು ಕೆರೆ ತುಂಬಲ್ಲ ಯಾವುದೇ ಕಾರಣಕ್ಕೂ. ತಿಪ್ಟೂರು ಕೆರೆ ಹಾಕೊಳ್ಳಿ, ಅವ್ರು ಗಲೀಜ್ ಅವ್ರು ತುಂಬ್ಕೊಳ್ಳಿ. ಅವರು ಗ್ರಾಮಕ್ಕೆ ಅವ್ರಿವ್ರು ಕೆರೆಗೆ ಸಂಬಂಧಪಟ್ಟಿದ್ದು ಅವ್ರು ತುಂಬ್ಕೊಳ್ಳಿ. ನಮ್ಗೆ ಹಾಕ್ಬೇಕದು. ನಮ್ಮ ಕೆರೆಗೆ ಬಡಕ್ಕೆ ಮಳೆ ಫ್ಲಡ್ ಬಂದಾಗ ಬರೋದು ಬೇಕೆ ಸರ್. ಒಂದಿನ 2 ದಿನ ಬರೋದು ನಿಂತೋಗುತ್ತೆ. ಅದು ಏನು ಮಾಡೋಕ್ಕಾಗಲ್ಲ. ದಿನ ಬೆಳಗ್ಗೆದ್ದು ಬರೋದು ಅಂದರೆ ಈ ಥರ ಆಗಿದೆ ಸರ್. ದಯವಿಟ್ಟು ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆ ಸರ್. ಇಲ್ಲ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಸಿಲ್ರು ಇಂಜಿನಿಯರ್ ಆಗಿ ಇವತ್ತು ನಿನಗೆ ವಿಡಿಯೋ ಕಳಿಸ್ಯಾರಲ್ಲ ಕೊಡಪ್ಪ ಇಲ್ಲದ, ಅಲ್ಲಿ ಮೀಟಿಂಗ್ ಮಾಡ್ತಾ ಇದಾರಲ್ಲ ಈ ನಗರಸಭೆಯಲ್ಲಿ, ಒಂದು ಕಳಿಸ್ಯವ್ರೆ, ಒಂದು ಮೆಸೇಜ್ ಬಂದೈತೆ ಅವ್ರಿಗೆ. ಅಲ್ಲಿ ಮಾಡೋದ್ರ ಬದಲು ಇಲ್ಲಿ ಮಾಡ್ಬೋದಾಗಿತ್ತು ತಾನೇ ಅವರು ಅಧಿಕಾರಿಗಳು ಬಂದು. ಯಾಕೆ ಹಿಂಗ್ ಮಾಡ್ತಾರೆ? ಆಮೇಲೆ ಇದಕ್ಕೆ ಸೊಲ್ಯೂಷನ್ ಐತಾ ಸರ್? ಇದು ಹೋದ್ ಸರಿ ಈ ಹೇಮಾವತಿ ನೀರಿಗೆ ಡೈರೆಕ್ಟ್ ಬೀಳೋದು. ಮಾಧವಸ್ವಾಮಿಗಳು ಮಿನಿಸ್ಟರ್ ಆಗಿದ್ರು ತುಮಕೂರಿಗೆ. ಅವಾಗ ಫಸ್ಟ್ ವಿಡಿಯೋ ಮಾಡ್ದಾನೆ ನಾನು ಇದನ್ನ ಹಾಕಿದ್ದೆ ಒಂದ್ಸಾರಿ. ವಿತ್ತಿನ 3 ದಿನಕ್ಕೆ ನಿಲ್ಸಿರೋದನ್ನ ನಿಲ್ಸಿ ಕೆರೆಗೆ ಬಿಟ್ರಿ. ಈಗ ಈ ಪರ್ಯಾಯ ವ್ಯವಸ್ಥೆ ಮಾಡ್ಲಿ ಬಿಡ್ರಿ ಸರ್. ಈ ತಿಪ್ಪೂರು ತಾಲೂಕಲ್ಲೆಲ್ಲೂ ಯಾವ್ದು ಕೆರೆ ಇಲ್ವೇ ಇಲ್ವಾ ಬೇರೆ ಕೆರೆಗಳು?